ನಮಸ್ಕಾರ ಬಂಧುಗಳೇ, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಬಂಧುಗಳೇ, ಉತ್ತರ ಕರ್ನಾಟಕದ ಮಂದಿಗೆ ಅಂದರೆ ರೈತರಿಗೆ ವಿಶೇಷವಾಗಿ ಕಾಡೋದು ಈ ಬಳ್ಳಾರಿ ಜಾಲಿ. ಎಲ್ಲಿ ಜೌಗು ಆಗುತ್ತೋ, ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಳ್ಳುತ್ತೋ ಅಲ್ಲಿ ಉಗಮವಾಗುವುದು, ಜನ್ಮ ತಾಳುವುದು ಈ ಬಳ್ಳಾರಿ ಜಾಲಿ. ಗಮನಿಸ್ಬೋದು, ಉಗಾರ್ ಪುತ್ರ ಗ್ರಾಮದಲ್ಲಿ ಸಾವಿರಾರು ಎಕರೆ ಇಂತಹ ಫಲವತ್ತಾದ ಭೂಮಿಗಳು, ಹಿಂದೊಮ್ಮೆ ಫಲವತ್ತಾದಂಥ ಭೂಮಿಗಳು ಇಂದು ಫಲವತ್ತತೆಯನ್ನು ಕಳೆದುಕೊಂಡು ಈ ರೀತಿ ಬಳ್ಳಾರಿ ಜಾಲಿಯಿಂದ ಆವರಿಸಿವೆ. ಅದೇನೋ ಗೊತ್ತಿಲ್ಲ, ಬೇರೆ ಯಾವ ಬೆಳೆಯೂ ಬೆಳೆಯದಿದ್ದರೂ ಈ ಬಳ್ಳಾರಿ ಜಾಲಿ ಮಾತ್ರ ಭಾಳ ಹೇರಳವಾಗಿ ಬೆಳೆಯುತ್ತೆ. ಇದರ ಸರ್ವನಾಶ ಮಾಡಬೇಕಾದ್ರೆ ಮೊದಲು ನಿಮ್ಮ ಭೂಮಿಯಿಂದ ನೀರನ್ನು ಆಚೆ ಸಾಗಿಸಬೇಕಾಗತ್ತೆ. ಈ ಕಾರಣಕ್ಕಾಗಿ ಹಲವಾರು ತಂತ್ರಜ್ಞಾನಗಳು ಅಭಿವೃದ್ಧಿಗೊಂಡಿವೆ. ಒಂದು, ಭೂಮಿಯಲ್ಲಿರ್ತಕ್ಕಂಥ ನೀರನ್ನು ಪರ್ಪೋರೇಟೆಡ್ ಪೈಪ್ಸ್ ಮೂಲಕ ಹಳ್ಳಗಳಿಗೆ ಸೇರಿಸುವುದು. ಬಂಧುಗಳೇ, ಗಮನಿಸಿ, ಇಲ್ಲಿ ರೈತರೆಲ್ಲ ಸೇರಿಕೊಂಡರು. ಇವತ್ತು ನಮ್ಮ ಜಮೀನಲ್ಲಿ ಮತ್ತು ಹಲವಾರು ರೈತರ ಒಂದು ಒಪ್ಪಿಗೆ ಮೇರೆಗೆ ಈ ಥರ ಒಂದು ದೊಡ್ಡ ಟ್ರೆಂಚನ್ನು ಹೊಡೆದಿದ್ದಾರೆ. 16 ವರ್ಷಗಳವರೆಗೆ, ಅಂದರೆ ಸುಮಾರು ನಾನು ಕಂಡಂತೆ 40 ವರ್ಷಗಳಿಂದ ಈ ಭೂಮಿಗಳು ಪಾಳು ಬಿದ್ದಿವೆ. ಇವತ್ತು ರೈತರು ಮನಸ್ಸು ಮಾಡಿ ಹೇಗಾದರೂ ಮಾಡಿ ಮತ್ತೆ ಭೂಮಿಯನ್ನು ಅದರ ಮರು ಸ್ಥಿತಿಗೆ ತರುವ ಪ್ರಯತ್ನ ನಡೀತಾ ಇದೆ. ಇಲ್ಲಿ ಗಮನಿಸಬಹುದು, ಎಕರೆಗೆ ಇಂತಿಷ್ಟು ಅಂತ ಹೇಳಿ ಇಲ್ಲಿ ಒಂದು ಸಿರುಗುಪ್ಪಿ ರೋಡ್ದಿಂದ ಮುಂದೆ ಒಂದು ದೊಡ್ಡ ಹಳ್ಳ ಕೊಡುತ್ತೆ. ಅದಕ್ಕೆ ಈ ಥರ ಒಂದು ಸುಮಾರು ಒಂದು 10 ಅಡಿಗಿಂತ ಅಗಲ ಇದೆ, ಆಳ ಅಂತೂ ಒಂದು 8 ಅಡಿ ಇದೆ. ಗಮನಿಸ್ಬೋದು, ಇಲ್ಲಿ ಬಳ್ಳಾರಿಯನ್ನು JCBಗಳ ಮೂಲಕ, ಹಿಟಾಚಿಗಳ ಮೂಲಕ ಕೀಳುವ ಪ್ರಯತ್ನ ನಡೀತಾ ಇದೆ. ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ನಾನು ಕಂಡಂತೆ ಬಳ್ಳಾರಿಯನ್ನು ಈ ಜಾಲಿಯನ್ನು ಕೀಳಿಸ್ತಾರೆ, ಆದರೆ ಅದನ್ನು ಅಲ್ಲಲ್ಲಿ ಹರಡಿಬಿಡ್ತಾರೆ. ಏನಕ್ಕಂತ ಹೇಳಿದ್ರೆ ಎಲ್ಲೋ ಬೇಗ ಒಣಗುತ್ತೆ, ಆಮೇಲೆ ಸುಡುತ್ತೆ ಅಂತ. ದಯಮಾಡಿ ಬಂಧುಗಳೇ, ನಾನು ಗಮನಿಸಿದಂತೆ ಅಥವಾ ನನ್ನ ಅನುಭವದ ಮೂಲಕ ನೀವು ಬಳ್ಳಾರಿಯನ್ನು ಈ ಜಾಲಿಯನ್ನು ಕಿತ್ತಿಸಿದ ನಂತರ ಅದನ್ನು ಆಗಲಿ ಒಣಗಲಿಕ್ಕೆ ಬಿಡಬೇಡಿ. ಅದನ್ನು ಒಂದು ಕಡೆ ಪೂರ್ತಿ ಅದನ್ನು ರೋಲ್ ಮಾಡಿ, ಒಂದು ಕಡೆ ರೋಲ್ ಮಾಡಿ ಅದನ್ನು ಒಂದೇ ಒಂದು ಸಾಧ್ಯ ಆದಷ್ಟು ಎಷ್ಟು ದೊಡ್ಡ ಅದ್ರ ಗುಡ್ಡೆ ಆಗುತ್ತೋ ಅಷ್ಟು ದೊಡ್ಡ ಗುಡ್ಡೆಯನ್ನು ನೀವು ಮಾಡಿ, ಅದನ್ನು ಮಾಡಿ ಆವಾಗ ನಿಮ್ಮ ಹೊಲದಲ್ಲಿ ಯಾವುದೇ ಥರಗಳು ಮುಳ್ಳುಗಳು ಬೀಳೋದಿಲ್ಲ. ನೀವು ಹಸಿರಿದ್ದಾಗಲೇ, ಹಸಿದಿದ್ದಾಗಲೇ ಅದನ್ನು ನೀವು ಒಂದು ಕಡೆ ಅದನ್ನು JCB ಮೂಲಕ ತಳಿಸಿದರೆ ಹೊಲ ತುಂಬೆಲ್ಲ ಮುಳ್ಳಾಗೋದು ತಪ್ಪುತ್ತೆ. ಆಮೇಲೆ ನಿಮ್ಮ ಲೇಬರ್ ಖರ್ಚು ಉಳಿಯುತ್ತೆ. ಇಲ್ಲಾದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಹಾಗೆ ಅದನ್ನು ಜಾಗದಲ್ಲಿ ಒಣಗಿಸಿ ಬಿಟ್ಟರೆ ಅದು ಒಣಗಿದ ನಂತರ ಅದನ್ನು ಸುಡೋದು ಅದನ್ನು ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ. ಎಷ್ಟೇ ಆಳ ಅಥವಾ ಎಷ್ಟೇ ಲೇಬರ್ ಆದರೂ ನಿಮಗೆ ಸಾಕಾಗಲ್ಲ. ಮತ್ತು ಅದು ಒಂದ್ಸಲ ಆ ಕಡೆ ಈ ಕಡೆ ಎದ್ದು ನಿಂತ್ಕೊಂಡಿದ್ರೆ ಅದು ಯಾವುದೇ ಕಾರಣಕ್ಕೂ ಸುಡೋದಿಲ್ಲ. ಅದಕ್ಕೆ ಬಂಧುಗಳೇ, ಏನು ಮಾಡಬೇಕಂತಂದರೆ ಬಳ್ಳಾರಿಯನ್ನು ಕೀಳಿಸಿ ಆವಾಗಲೇ ತಕ್ಷಣವೇ ಹಸಿದಿದ್ದಾಗಲೇ ಅದನ್ನು ಏನು ಮಾಡಿ JCBಯಿಂದ ಒಂದು ಕಡೆ ತಳಿಸಿಬಿಡಿ. ಅದನ್ನು ನೀವು ತಳಿಸ್ತಾ ಹೋದರೆ ಅದೇ ರೋಲ್ ಆಗುತ್ತೆ. ರೋಲ್ ಹಾಕ್ಕೊಂಡು ತುಂಬ ಚೆನ್ನಾಗಾಗುತ್ತೆ. ಕೇವಲ ಒಂದು 5-6 ದಿವಸ ಬಿಟ್ಟರೆ ಸಾಕು, ಒಂದೇ ಬೆಂಕಿ ಕಡ್ಡಿಯಲ್ಲಿ ಇಡೀ ನೀವು ಎಕರೆಗಟ್ಟಲೆ ಕಿತ್ತಿರಿಸ್ತಕ್ಕಂಥ ಬಳ್ಳಾರಿ ಜಾಲಿಯನ್ನು ಸಂಹಾರ ಮಾಡ್ಬೋದು. ಇವಾಗ ನಮ್ಮ ಜಮೀನಲ್ಲಿ ಅದೇ ಕೆಲಸ ನಡೀತಾ ಇದೆ. ಬಳ್ಳಾರಿ ಜಾಲಿಯ ಸಂಹಾರದ ಕೆಲಸ ಇಲ್ಲಿ ನಡೀತಾ ಇದೆ. ಬಂಧುಗಳೇ, ಬಹಳ ಕಷ್ಟ ಇದೆ ರೈತರ ಬದುಕು. ನೋಡಿ, ಕೇವಲ 10 ಎಕರೆಯವರಿಗೆ ಏನು ಸಮಸ್ಯೆ ಇಲ್ಲ, ಆದರೆ ಅಲ್ಪ ಜಮೀನಿರುವವರು ಈ ಥರ ಜಮೀನುಗಳನ್ನು ಕಳೆದುಕೊಂಡಾಗ ಅದನ್ನು ಮತ್ತೆ ಪುನಃಸ್ಥಿತಿಗೆ ತರೋದಿದೆಲ್ಲ ಬಹಳ ಖರ್ಚು. ಹೀಗಾಗಿ ಎಷ್ಟೋ ರೈತರು ನೋಡಿ, ಈಗ ಸುತ್ತಮುತ್ತಲ ಅನೇಕ ರೈತರು, ಚಿಕ್ಕ ರೈತರು ಅದನ್ನು ರಿಪೇರಿ ಮಾಡಲಿಕ್ಕೆ ಆಗದೇ ಅದನ್ನು ಹಾಗೇ ಬಿಟ್ಟಿದ್ದಾರೆ. ಬಂಧುಗಳೇ, ರೈತರ ಬದುಕು ಹೇಳಲು ಆಗದು. ನಾನೇನೋ ಯಾವುದೋ ಒಂದು ಕೆಲಸದಲ್ಲಿ ಇದ್ದೀನಿ, ಸ್ವಲ್ಪ ಖರ್ಚು ಮಾಡಿ ಮತ್ತೆ ಪುನಃಸ್ಥಿತಿಗೆ ತರುವ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಹಿರಿಯರ ಆಸ್ತಿ ಕಳೆದುಕೊಳ್ಳಬಾರ್ದಂತ ಮನಸ್ಸಿದೆ. ಹೀಗಾಗಿ ಹೇಗಾದರೂ ಮಾಡಿ ಇವುಗಳನ್ನು ಉಳಿಸಿಕೊಂಡು, ನಾನು ಕಂಡಂತೆ ಅಂದರೆ ನಾನು ಚಿಕ್ಕವನಿರುವಾಗ ಬಂಧುಗಳೇ, ಬಹಳ
ಇಲ್ಲಿ ಜೋಳ ಮತ್ತು ಹತ್ತಿ ಬಹಳ ಯಥೇಚ್ಛವಾಗಿ ಬೆಳೀತಾ ಇತ್ತು. ಅದನ್ನು ಕಂಡ ಖುಷಿ ನಮಗೆ ಇವತ್ತಿಗೂ ನೆನಪಿದೆ. ಮನೆ ತುಂಬೆಲ್ಲ ಕಾಳಿರ್ತಿತ್ತು. ಆದರೆ ಇವತ್ತು ಈ 8 ಎಕರೆ ಜಮೀನಿದ್ರೂ 8 ಬುಟ್ಟಿ ಅಥವಾ 8 ಶೇರು ಜೋಳನೂ ಸಹಿತ ಪಾಲಿಗೆ ಬರ್ತಾ ಇರೋದು ವಿಪರ್ಯಾಸ. ಅದಕ್ಕೆ ರೈತರ ಬದುಕು ಯಾವತ್ತೂ ಒಂದು ನೀರಿನ ಮೇಲೆ ನಿಂದಂಥ ಗುಳ್ಳಿ ಇದ್ದ ಹಾಗೆ, ಅದು ಯಾವಾಗ ಒಡೆಯುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಅದರ ಅನುಭವ ಇರೋರಿಗೆ ಗೊತ್ತು. ಮಳೆ ಸಕಾಲಕ್ಕೆ ಆಗದೇ ಇರೋದು, ಮಳೆ ಆದರೆ ಅತಿವೃಷ್ಟಿಯಾಗೋದು, ಬೆಳೆದಾಗಲೂ ಸಹಿತ ಬೆಳೆ ಕಟಾವಿನ ಸಂದರ್ಭದಲ್ಲಿ ಮಳೆ ಆಗೋದು. ಹೀಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರುವ ಸ್ಥಿತಿ ಎದುರಾಗುತ್ತೆ. ಆದರೂ ರೈತ ಯಾವತ್ತಿಗೂ ಎದೆಗುಂದುವುದಿಲ್ಲ. ಎಲ್ಲವನ್ನು ಮೆಟ್ಟಿ ನಿಂತು ಹೇಗಾದರೂ ಮಾಡಿ ಗೆಲ್ಲಬೇಕು. ತಾನು ಬೆಳೆದು ಇತರರಿಗೂ ಅನ್ನ ನೀಡುವ ತವಕ ಯಾವತ್ತೂ ರೈತನ ಮುಖದಲ್ಲಿರುತ್ತೆ. ಬಂಧುಗಳೇ, ರೈತರಿಗೊಂದು ಬೆಂಬಲ ಇರಲಿ.